ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಮೃತ ವಿದ್ಯಾಲಯದಲ್ಲಿ ವಿಶೇಷವಾಗಿ ಸಂಸ್ಕೃತಿ ಪೂಜಾ ಕಾರ್ಯಕ್ರಮ ನಡೆದಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂಸ್ಕೃತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾನೀಗ ಸಾಗರ ದರ್ಶನ ಹಾಲ್ನಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ವೇದಿಕೆಯಲ್ಲೂ ಕೂಡ ಮಾತಾ ಅಮೃತಾನಂದಮಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಕೂಡ ಚಾಲನೆ ನೀಡಲಾಗಿತ್ತು. ಪ್ರತಿ ವರ್ಷವೂ ಕೂಡ ಕಾರವಾರದ ಅಮೃತ ವಿದ್ಯಾಲಯದಿಂದ ಗುರುಪೂರ್ಣಿಮಾ ಮತ್ತು ಸಂಸ್ಕೃತಿ ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅಮೃತ ವಿದ್ಯಾಲಯದ ಶಿಕ್ಷಕರಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಪಾಲಕರು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಬಹಳ ಪ್ರಮುಖವಾಗಿ ನಮ್ಮ ಒಂದು ಸಂಸ್ಕೃತಿ ನಮ್ಮ ಗುರುತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಅಮೃತ ವಿದ್ಯಾಲಯದಿಂದ ಪ್ರತಿ ವರ್ಷವೂ ಕೂಡ ಒಂದು ಅದ್ಭುತ ಕಾರ್ಯಕ್ರಮವನ್ನು ಕೂಡ ಮಾಡಲಾಗ್ತದೆ. ನೋಡ್ತಾ ಇರ್ಬೋದು ಅಮ್ಮನವರ ಪಾದುಕೆಗೆ ಪಾಲಕರು ಕೂಡ ನಮಸ್ಕರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಕೂಡ ಪ್ರತಿ ವರ್ಷ ಕೂಡ ಅಮೃತ ವಿದ್ಯಾಲಯದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಹೀಗಾಗಿ ಪಾಲಕರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಸುವ ಮೂಲಕ ತಮ್ಮ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ತೀನಿ. ಸರ್, ಈಗ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ತುಂಬ ಉತ್ತಮವಾದ ಕಾರ್ಯಕ್ರಮ ಅಂದ್ಕೊಳ್ತೇನೆ. ಯಾಕಂದರೆ ಈಗ ಮಾಡರ್ನ್ ಇದರಲ್ಲಿ ಈ ಸಂಸ್ಕಾರ ಅನ್ನೋದು ಮಕ್ಕಳಿಗಾಗಲಿ ಎಲ್ಲ ಮರ್ತೋಗ್ಬಿಟ್ಟಿದೆ. ಮಾಡರ್ನ್ ಲೈಫ್ ನಿಮಗೆಲ್ಲ ಗೊತ್ತಿದೆ. ಈಗ ಟಿ ವಿ ಮೊಬೈಲಲ್ಲೇ ಮಕ್ಕಳು ಇರ್ತಾರೆ. ಇಂಥ ಒಂದು ಕಾರ್ಯಕ್ರಮ ನಡೆಸೋದ್ರಿಂದ ಭಾಳ ಚೆನ್ನಾಗಿ ಒಂದು ಸಂಸ್ಕಾರ ಮಕ್ಕಳಲ್ಲಿ ಬರ್ತದೆ ಅಂತ ನನಗನ್ಸುತ್ತೆ. ಪ್ರತಿ ವರ್ಷ ನಾವು ನೋಡ್ತಾ ಇದ್ದೇವೆ, ಅಮೃತ ವಿದ್ಯಾಲಯದವರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನೂರಾರು ಪಾಲಕರು ಇಲ್ಲಿ ಬಂದು ಮಕ್ಕಳು ಅವ್ರಿಗೆ ಪೂಜೆ ಮಾಡೋದು ನೋಡಿದ್ರೆ ಭಾಳ ಚೆನ್ನಾಗಿ ಅನಿಸ್ತದೆ. ಏನು ಹೇಳ್ತೀವಿ ಇವತ್ತು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀವಿ ಅಂದರೆ ನಾನು ಈಗ ಟೆನ್ಷನಲ್ಲಿದ್ದೀನಿ. ಅದಕ್ಕೆ ಇಲ್ಲಿ ಬಂದು ಹೇಗೆಂದರೆ ನಂದು ಇದು ಲಾಸ್ಟ್ ವರ್ಷ ಈ ಸ್ಕೂಲಲ್ಲಿ. ಮತ್ತು ಲಾಸ್ಟ್ ಒಂದು ಸತಿ ಹಾಲಲ್ಲಿ ಬಂದು ಪೇರೆಂಟ್ಸ್ಗಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಈ ಹಬ್ಬವನ್ನು ಮಾಡುವುದು ನನಗೆ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ. ಆ್ಯಸ್ ಬೀಂಗ್ ಅ ಪಾರ್ಟ್ ಆಫ್ ಅಮೃತ ವಿದ್ಯಾಲಯಂ ಸ್ಕೂಲ್, ಇಟ್ಸ್ ವೆರಿ ಲೈಕ್ ಪ್ರೆಸ್ಟೀಜಿಯಸ್ ಮೂಮೆಂಟ್ ಫಾರ್ ಮೀ to offer respect to our parents, as they are one of the whom we are here, and it's always necessary for us to give respect to them, as Amma is also a source of like who ensures everyone should be treated equally. And I would like to say that Guru Purnima alli navelleru namma parents annu respect ಮಾಡು ಕಲಿಬೇಕು. ಥ್ಯಾಂಕ್ಸ್ ಮೇಡಮ್. ಈಗ ಏನು ಹೇಳ್ತೀರಿ, ಬಹುತೇಕ ಯಾವುದೇ ಶಾಲೆಗಳಲ್ಲೂ ಕೂಡ ಇಂಥ ಒಂದು ಸಂಸ್ಕೃತ ಕಾರ್ಯಕ್ರಮಗಳು ನಡೆಯೋದಿಲ್ಲ, ಅಮ್ಮ ವಿದ್ಯಾಲಯ ನಡೀತಾ ಇದೆ, ಏನು ಹೇಳ್ತೀರಿ? ಒಂದು ರೀತಿಯಲ್ಲಿ ಒಳ್ಳೆಯದು. ಯಾಕಂದರೆ ಮಕ್ಕಳಲ್ಲಿ ಎಷ್ಟೊಂದು ನಾವು ವಿದ್ಯಾಭ್ಯಾಸ ಎಲ್ಲ ಸ್ಕೂಲಲ್ಲೆಲ್ಲ ಸಿಗುತ್ತೆ, ಬಟ್ ಈ ಥರ ಸಂಸ್ಕೃತಿ ಇದೆಲ್ಲ ಸ್ವಲ್ಪ ಮಕ್ಕಳಲ್ಲಿ ಸಣ್ಣ ಮಕ್ಕಳಿಂದನೂ ಬೆಳೆದ್ರೆ ಒಂಥರ ಅವರಿಗೂ ಮುಂದೆ ಹೋದಾಗ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಪೇರೆಂಟ್ಸಿಗಾಗಲಿ ಟೀಚರ್ಸಿಗಾಗಲಿ ದೊಡ್ಡವರಿಗಾಗಲಿ ಈವನ್ ಸಣ್ಣ ಮಕ್ಕಳಿಗೆ ಅವರ ಜೊತೆ ಇರುವಂಥ ಮಕ್ಕಳು ಅವ್ರಿಗಿಂತ ಸಣ್ಣ ಮಕ್ಕಳನ್ನೂ ಹೇಗೆ ನೋಡ್ಕೊಳ್ಬೇಕು ಅನ್ನೋದೆಲ್ಲ ತಿಳಿದು ಬರುತ್ತೆ. ಸೊ ಇದು ಒಂಥರ ಒಳ್ಳೆಯದು. ನಮ್ಮ ಅಮ್ಮ ಸ್ಕೂಲಲ್ಲಿ ಇದು ಎಲ್ಲ ಕಲಿಸ್ಕೊಡ್ತಾ ಇರೋದು ತುಂಬ ಖುಷಿಯಾದ ವಿಷಯ. ಮುಂದೆ ಹೀಗೆ ಎಲ್ಲ ಬೇರೆ ಸ್ಕೂಲಲ್ಲೂ ಕಲಿಸ್ಕೊಟ್ರೆ ಒಳ್ಳೆಯದು. ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮ ನಮಗೂ ತುಂಬ ಖುಷಿ ಆಗ್ತಾ ಇದೆ ಸರ್. ಯಾಕಂತ ಹೇಳಿದರೆ ಇದೊಂದು ಕಾರ್ಯಕ್ರಮ ಯಾವ ಶಾಲೆಯಲ್ಲಿ ನಡೆಯೋದಿಲ್ಲ, ಬಟ್ ಈ ಶಾಲೆಯಲ್ಲಿ ನಡೀತಾ ಇದೆ. ಹಾಗಾಗಿ ಮಕ್ಕಳು ಮುಂದಿನ ಒಂದು ಪೀಳಿಗೆಯಲ್ಲಿ ಒಳ್ಳೆಯ ಒಂದು ಕಲ್ಚರನ್ನು ಬೆಳೆಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಮಾರ್ಗ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇದೇ ರೀತಿ ಆಗಿದ್ದರೆ ಒಳ್ಳೆಯದಂತ ಅನಿಸ್ತದೆ. ಹಾಗೆ ಖಂಡಿತ ಸರ್. ಈಗ ಎಲ್ಲ ಮಕ್ಳಿಗೂ ಅವಶ್ಯಕತೆ ಇದೆ. ಮನೇಲಿ ಎಷ್ಟು ಹೇಳ್ಕೊಡ್ತೀವಿ ಅದು ಎಷ್ಟು ಕಲ್ತಾರೋ ಟೀಚರ್ಸ್ ಒಂದ್ಸಲಿ ಈ ಸಂಸ್ಕೃತಿ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇನ್ನೂ ಬೇಕು ಅಂತ ಹೇಳಿ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ಖಂಡಿತ ಅದನ್ನು ಸ್ಟಾರ್ಟ್ ಮಾಡಬೇಕು. ಈ ಸರ್ಕಾರಿ ಶಾಲೆ ಅಂತಲ್ಲ, ಎಲ್ಲ ಶಾಲೆಗಳಲ್ಲೂ ಈ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮಕ್ಳಿಗೂ ಕೂಡ ಆ ಕಲ್ಚರ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಉಳಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಕಾರ್ಯಕ್ರಮದ ಬಗ್ಗೆ Actually, Karyakrama, it was very nice and it's such a big achievement. I guess it's such a good event which we have held today. And Guru Purnima is something which shows us the importance of a guru, and we accept that our parents are the first guru, and it shows us how to show respect towards them. Whatever event we had today or any of those things, whichever rituals we performed today was very important, and it's so rare to see today. And I'm really proud to be a part of Amrita Vidyalayam, because Amrita Vidyalayam has taught me so many things. I came from a part of a convent school, and now learning our culture, learning the rituals of our school, of our religion gives me so much proudness.
and I'm feeling so much. I thank principal because she has made such a good arrangements and to teach the children to show the gratitude towards the parents and to help them and to see the sacrifices of our parents. Thank you so much. Thank you, Amrita. ಇವಿಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಅಮೃತ ವಿದ್ಯಾಲಯದಲ್ಲಿ ನಡೆಯುವಂಥ ಈ ಒಂದು ಸಂಸ್ಕೃತಿ ಪೂಜಾ ಅಂದರೆ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ನಡೀತಿದೆ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ಸಂಸ್ಕಾರಯುತ ಮತ್ತು ಗೌರವಯುತ ಜೀವನವನ್ನು ನಡೆಸಲಿಕ್ಕೆ ನಾಂದಿಯಾಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಮೃತ ವಿದ್ಯಾಲಯದಲ್ಲಿ ವಿಶೇಷವಾಗಿ ಸಂಸ್ಕೃತಿ ಪೂಜಾ ಕಾರ್ಯಕ್ರಮ ನಡೆದಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂಸ್ಕೃತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾನೀಗ ಸಾಗರ ದರ್ಶನ ಹಾಲ್ನಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವೇದಿಕೆಯಲ್ಲೂ ಕೂಡ ಮಾತಾ ಅಮೃತಾನಂದಮಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಕೂಡ ಚಾಲನೆ ನೀಡಲಾಗಿತ್ತು. ಪ್ರತಿ ವರ್ಷವೂ ಕೂಡ ಕಾರವಾರದ ಅಮೃತ ವಿದ್ಯಾಲಯದಿಂದ ಗುರುಪೂರ್ಣಿಮಾ ಮತ್ತು ಸಂಸ್ಕೃತಿ ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅಮೃತ ವಿದ್ಯಾಲಯದ ಶಿಕ್ಷಕರಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಪಾಲಕರು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಬಹಳ ಪ್ರಮುಖವಾಗಿ ನಮ್ಮ ಒಂದು ಸಂಸ್ಕೃತಿ ನಮ್ಮ ಗುರುತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಅಮೃತ ವಿದ್ಯಾಲಯದಿಂದ ಪ್ರತಿ ವರ್ಷವೂ ಕೂಡ ಒಂದು ಅದ್ಭುತ ಕಾರ್ಯಕ್ರಮವನ್ನು ಕೂಡ ಮಾಡಲಾಗ್ತದೆ. ನೋಡ್ತಾ ಇರ್ಬೋದು ಅಮ್ಮನವರ ಪಾದುಕೆಗೆ ಪಾಲಕರು ಕೂಡ ನಮಸ್ಕರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಕೂಡ ಪ್ರತಿ ವರ್ಷ ಕೂಡ ಅಮೃತ ವಿದ್ಯಾಲಯದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಹೀಗಾಗಿ ಪಾಲಕರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಸುವ ಮೂಲಕ ತಮ್ಮ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ತೀನಿ. ಸರ್, ಈಗ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ತುಂಬ ಉತ್ತಮವಾದ ಕಾರ್ಯಕ್ರಮ ಅಂದ್ಕೊಳ್ತೇನೆ. ಯಾಕಂದರೆ ಈಗ ಮಾಡರ್ನ್ ಇದರಲ್ಲಿ ಈ ಸಂಸ್ಕಾರ ಅನ್ನೋದು ಮಕ್ಕಳಿಗಾಗಲಿ ಎಲ್ಲ ಮರ್ತೋಗ್ಬಿಟ್ಟಿದೆ. ಮಾಡರ್ನ್ ಲೈಫ್ ನಿಮಗೆಲ್ಲ ಗೊತ್ತಿದೆ. ಈಗ ಟಿ ವಿ ಮೊಬೈಲಲ್ಲೇ ಮಕ್ಕಳು ಇರ್ತಾರೆ. ಇಂಥ ಒಂದು ಕಾರ್ಯಕ್ರಮ ನಡೆಸೋದ್ರಿಂದ ಭಾಳ ಚೆನ್ನಾಗಿ ಒಂದು ಸಂಸ್ಕಾರ ಮಕ್ಕಳಲ್ಲಿ ಬರ್ತದೆ ಅಂತ ನನಗನ್ಸುತ್ತೆ. ಪ್ರತಿ ವರ್ಷ ನಾವು ನೋಡ್ತಾ ಇದ್ದೇವೆ ಅಮೃತ ವಿದ್ಯಾಲಯದವರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನೂರಾರು ಪಾಲಕರು ಇಲ್ಲಿ ಬಂದು ಮಕ್ಕಳು ಅವ್ರಿಗೆ ಪೂಜೆ ಮಾಡೋದು ನೋಡಿದ್ರೆ ಭಾಳ ಚೆನ್ನಾಗಿ ಅನಿಸ್ತದೆ. ಏನು ಹೇಳ್ತೀವಿ ಇವತ್ತು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀವಿ? ಅಂದರೆ ನಾನು ಈಗ 10th ಸ್ಟ್ಯಾಂಡರ್ಡಲ್ಲಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ಬಂದು ಹೇಗೆಂದರೆ ನಂದು ಇದು ಲಾಸ್ಟ್ ವರ್ಷ ಈ ಸ್ಕೂಲಲ್ಲಿ. ಮತ್ತು ಒಂದು ಸತಿ ಹಾಲಲ್ಲಿ ಬಂದು ಪೇರೆಂಟ್ಸ್ಗಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಈ ಹಬ್ಬವನ್ನು ಮಾಡುವುದು ನನಗೆ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ. ಆ್ಯಸ್ ಬೀಂಗ್ ಅ ಪಾರ್ಟ್ ಆಫ್ ಅಮೃತ ವಿದ್ಯಾಲಯಂ ಸ್ಕೂಲ್, ಇಟ್ಸ್ ವೆರಿ ಇಟ್ಸ್ ಪ್ರೆಸ್ಟೀಜಿಯಸ್ ಮೂಮೆಂಟ್ ಫಾರ್ ಮೀ to offer respect to our parents as they are one of the whom we are here, and it's always necessary for us to give respect to them as Amma is also a source of who ensures everyone should be treated equally. And I would like to say that Guru Purnima alli navelleru namma parents annu respect ಮಾಡು ಕಲಿಬೇಕು. ಥ್ಯಾಂಕ್ಸ್ ಮೇಡಮ್. ಈಗ ಏನು ಹೇಳ್ತೀರಿ? ಬಹುತೇಕ ಯಾವುದೇ ಶಾಲೆಗಳಲ್ಲೂ ಕೂಡ ಇಂಥ ಒಂದು ಸಂಸ್ಕಾರಯುತ ಕಾರ್ಯಕ್ರಮಗಳು ನಡೆಯೋದಿಲ್ಲ, ಅಮ್ಮ ವಿದ್ಯಾಲಯ ನಡೀತಾ ಇದೆ, ಏನು ಹೇಳ್ತೀರಿ? ಒಂದು ರೀತಿಯಲ್ಲಿ ಒಳ್ಳೆಯದು. ಯಾಕಂದರೆ ಮಕ್ಕಳಲ್ಲಿ ಎಷ್ಟೊಂದು ನಾವು ವಿದ್ಯಾಭ್ಯಾಸ ಎಲ್ಲ ಸ್ಕೂಲಲ್ಲೆಲ್ಲ ಸಿಗುತ್ತೆ, ಬಟ್ ಈ ಥರ ಸಂಸ್ಕೃತಿ ಇದೆಲ್ಲ ಸ್ವಲ್ಪ ಮಕ್ಕಳಲ್ಲಿ ಸಣ್ಣ ಮಕ್ಕಳಿಂದನೂ ಬೆಳೆದ್ರೆ ಒಂಥರ ಅವರಿಗೂ ಮುಂದೆ ಹೋದಾಗ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಪೇರೆಂಟ್ಸಿಗಾಗಲಿ ಟೀಚರ್ಸಿಗಾಗಲಿ ದೊಡ್ಡವರಿಗಾಗಲಿ ಈವನ್ ಸಣ್ಣ ಮಕ್ಕಳಿಗೆ ಅವರ ಜೊತೆ ಇರುವಂಥ ಮಕ್ಕಳು ಅವ್ರಿಗಿಂತ ಸಣ್ಣ ಮಕ್ಕಳನ್ನೂ ಹೇಗೆ ನೋಡ್ಕೊಳ್ಬೇಕು ಅನ್ನೋದೆಲ್ಲ ತಿಳಿದು ಬರುತ್ತೆ. ಸೊ ಇದು ಒಂಥರ ಒಳ್ಳೆಯದು. ನಮ್ಮ ಅಮ್ಮ ಸ್ಕೂಲಲ್ಲಿ ಇದು ಎಲ್ಲ ಕಲಿಸ್ಕೊಡ್ತಾ ಇರೋದು ತುಂಬ ಖುಷಿಯಾದ ವಿಷಯ. ಮುಂದೆ ಹೀಗೆ ಎಲ್ಲ ಬೇರೆ ಸ್ಕೂಲಲ್ಲೂ ಕಲಿಸ್ಕೊಟ್ರೆ ಒಳ್ಳೆಯದು. ಏನು ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ಈ ಕಾರ್ಯಕ್ರಮ ನಮಗೂ ತುಂಬ ಖುಷಿ ಆಗ್ತಾ ಇದೆ ಸರ್. ಯಾಕಂತ ಹೇಳಿದರೆ ಇದೊಂದು ಕಾರ್ಯಕ್ರಮ ಯಾವ ಶಾಲೆಯಲ್ಲಿ ನಡೆಯೋದಿಲ್ಲ, ಬಟ್ ಈ ಶಾಲೆಯಲ್ಲಿ ನಡೀತಾ ಇದೆ. ಹಾಗಾಗಿ ಮಕ್ಕಳು ಮುಂದಿನ ಒಂದು ಪೀಳಿಗೆಯಲ್ಲಿ ಒಳ್ಳೆಯ ಒಂದು ಕಲ್ಚರನ್ನು ಬೆಳೆಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಮಾರ್ಗ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇದೇ ರೀತಿ ಆಗಿದ್ದರೆ ಒಳ್ಳೆಯದಂತ ಅನಿಸ್ತದೆ. ಹಾಗೆ ಖಂಡಿತ ಸರ್. ಈಗ ಎಲ್ಲ ಮಕ್ಳಿಗೂ ಅವಶ್ಯಕತೆ ಇದೆ. ಮನೇಲಿ ಎಷ್ಟು ಹೇಳ್ಕೊಡ್ತೀವಿ ಅದು ಎಷ್ಟು ಕಲಿತಾರೋ ಟೀಚರ್ಸ್ ಒಂದ್ಸಲಿ ಈ ಸಂಸ್ಕೃತಿ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇನ್ನೂ ಬೇಕು ಅಂತ ಹೇಳಿ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ಖಂಡಿತ ಅದನ್ನು ಸ್ಟಾರ್ಟ್ ಮಾಡಬೇಕು. ಈ ಸರ್ಕಾರಿ ಶಾಲೆ ಅಂತಲ್ಲ, ಎಲ್ಲ ಶಾಲೆಗಳಲ್ಲೂ ಈ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮಕ್ಳಿಗೂ ಕೂಡ ಆ ಕಲ್ಚರ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಉಳಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಕಾರ್ಯಕ್ರಮದ ಬಗ್ಗೆ
Actually, Karyakrama, it was very nice and it's such a big achievement. I guess it's such a good event which we have held today. And Guru Purnima is something which shows us the importance of a guru, and we accept that our parents are the first guru, and it shows us how to show respect towards them. Whatever event we had today or any of those things, whichever rituals we performed today was very important, and it's so rare to see today. And I'm really proud to be a part of Amrita Vidyalayam, because Amrita Vidyalayam has taught me so many things. I came from a part of a convent school, and now learning our culture, learning the rituals of our school, of our religion gives me so much proudness. And I'm feeling so much, I thank principal, because she has made such a good arrangements, and to teach the children to show the gratitude towards the parents and to help them and to see the sacrifices of our parents. Thank you so much. Thank you, Amrita. ಇವಿಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಅಮೃತ ವಿದ್ಯಾಲಯದಲ್ಲಿ ನಡೆಯುವಂಥ ಈ ಒಂದು ಸಂಸ್ಕೃತಿ ಪೂಜಾ ಅಂದರೆ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ನಡೀತಿದೆ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ಸಂಸ್ಕಾರಯುತ ಮತ್ತು ಗೌರವಯುತ ಜೀವನವನ್ನು ನಡೆಸಲಿಕ್ಕೆ ನಾಂದಿಯಾಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.